ಮಂಡ್ಯದಲ್ಲಿ ಇದುವರೆಗೇನು ನಾವು ನಿರ್ಧಾರ ಮಾಡಿಲ್ಲ. ಸುಮಲತಾ ಅವರನ್ನ ಅಂಬರೀಷ್ ಬಗ್ಗೆ ಅಷ್ಟೊಂದು ಅಭಿಮಾನ ಇದ್ದಂಥ ಕುಮಾರಸ್ವಾಮಿ ಅವರು ತೀರ್ಕೊಂಡಾಗ ಮಂಡ್ಯಕ್ಕೆ ಹೋಗಿ ಅಲ್ಲಿ ಆ ಒಂದು ಶ್ರದ್ಧಾಂಜಲಿ ಇದರಲ್ಲಿ ಸೇರಿಸಿ ಲಕ್ಷಾಂತರ ಜನ ಪಾರ್ಥಿವ ಶರೀರ ನೋಡೋಕೆ ಅವಕಾಶ ಮಾಡಿಕೊಟ್ಟಂಥವರು. ಆದರೆ ಈಗ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂಬರೀಷ್ ಅವರ ಕೊಡುಗೆ ಏನು ಮಂಡ್ಯಕ್ಕೆ ಅಂತೇಳಿ ಹಗುರವಾಗಿ ಮಾತನಾಡೋದಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಟಿಕೆಟ್ ಯಾರು ಸಿಗುತ್ತೋ ಬಿಡುತ್ತೋ ಬೇರೆ ವಿಷಯ. ಆದರೆ ಅಂಬರೀಷ್ ಮಂಡ್ಯಕ್ಕೆ ಏನೂ ಮಾಡಿಲ್ಲ ಅಂತ ಅಪಮಾನ ಮಾಡುವಂಥ ಕೆಳಮಟ್ಟಕ್ಕೆ ಕುಮಾರಸ್ವಾಮಿ ಅವರು ಹೋಗಬಾರ್ದಾಗಿತ್ತು. ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಆಕ್ರೋಶಗೊಂಡಿದ್ದಾರೆ. ವಾತಾವರಣ ಭಾಳ ಬಿಗಿ ಇದೆ. ನೋಡೋಣ ಏನಾಗುತ್ತೆ ಅಂಥೇಳಿ. ನಾವು ನಮ್ಮ ಅಭ್ಯರ್ಥಿಗಳನ್ನ ಹಾಕಬೇಕೋ ಬೇಡವೋ ಈ ಬಗ್ಗೆ ಸುಮಲತಾ ಅವರ ತೀರ್ಮಾನವನ್ನು ನೋಡಿಕೊಂಡು ನಮ್ಮ ನಿರ್ಧಾರವನ್ನು ಪಕ್ಷ ಪ್ರಕಟ ಮಾಡಿ. ಏನಿಲ್ಲ, JDS ಕಾಂಗ್ರೆಸ್ ಅಲಯನ್ಸ್ ಆದರೂ ಸಹ ಮುಖಂಡಗಳಲ್ಲಾಗಿರುವಂಥ ಹೊಂದಾಣಿಕೆ ಹೊರತು ಕಾರ್ಯಕರ್ತರ ಮಟ್ಟದಲ್ಲಿ ಎಲ್ಲೂ ಆಗಿಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ ಬಡದಾಟ, ಕಚ್ಚಾಟ, ಭಿನ್ನಾಭಿಪ್ರಾಯ ಜಾಸ್ತಿ ಆಗಿದೆ. ಅವ್ರ ಹೊಂದಾಣಿಕೆಯಿಂದ ನಾವು ಹೆಚ್ಚು ಸೀಟ್ ಗೆಲ್ಲಕ್ಕೆ, 22 ಸೀಟ್ ಗೆಲ್ಲಕ್ಕೆ ಹೆಚ್ಚು ಲಾಭ ಆಗುತ್ತೆ. ಇದು ನನ್ನ ಅನುಭವ. ಕಳೆದ ಒಂದು ತಿಂಗಳಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ. ಥ್ಯಾಂಕ್ ಯು. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಅವರಿದ್ದಾರೆ, ಅವ್ರ ತಮ್ಮ ಏನಾದರೂ ಬಿಜೆಪಿಗೆ ಬರ್ತಾರೆ? ಯಾವುದು ಇನ್ನೂ ಸ್ಪಷ್ಟ ಇಲ್ಲಪ್ಪ. ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಮಂಡ್ಯದಲ್ಲಿ ಇದುವರೆಗೇನು ನಾವು ನಿರ್ಧಾರ ಮಾಡಿಲ್ಲ. ಸುಮಲತಾ ಅವರನ್ನ ಅಂಬರೀಷ್ ಬಗ್ಗೆ ಅಷ್ಟೊಂದು ಅಭಿಮಾನ ಇದ್ದಂಥ ಕುಮಾರಸ್ವಾಮಿ ಅವರು ತೀರ್ಕೊಂಡಾಗ ಮಂಡ್ಯಕ್ಕೆ ಹೋಗಿ ಅಲ್ಲಿ ಆ ಒಂದು ಶ್ರದ್ಧಾಂಜಲಿ ಇದರಲ್ಲಿ ಸೇರಿಸಿ ಲಕ್ಷಾಂತರ ಜನ ಪಾರ್ಥಿವ ಶರೀರ ನೋಡೋಕೆ ಅವಕಾಶ ಮಾಡಿಕೊಟ್ಟಂಥವರು. ಆದರೆ ಈಗ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂಬರೀಷ್ ಅವರ ಕೊಡುಗೆ ಏನು ಮಂಡ್ಯಕ್ಕೆ ಅಂತೇಳಿ ಹಗುರವಾಗಿ ಮಾತನಾಡೋದಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಟಿಕೆಟ್ ಯಾರು ಸಿಗುತ್ತೋ ಬಿಡುತ್ತೋ ಬೇರೆ ವಿಷಯ. ಆದರೆ ಅಂಬರೀಷ್ ಮಂಡ್ಯಕ್ಕೆ ಏನೂ ಮಾಡಿಲ್ಲ ಅಂತ ಅಪಮಾನ ಮಾಡುವಂಥ ಕೆಳಮಟ್ಟಕ್ಕೆ ಕುಮಾರಸ್ವಾಮಿ ಅವರು ಹೋಗಬಾರ್ದಾಗಿತ್ತು. ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಆಕ್ರೋಶಗೊಂಡಿದ್ದಾರೆ. ವಾತಾವರಣ ಭಾಳ ಬಿಗಿ ಇದೆ. ನೋಡೋಣ ಏನಾಗುತ್ತೆ ಅಂಥೇಳಿ. ನಾವು ನಮ್ಮ ಅಭ್ಯರ್ಥಿಗಳನ್ನ ಹಾಕಬೇಕೋ ಬೇಡವೋ ಈ ಬಗ್ಗೆ ಸುಮಲತಾ ಅವರ ತೀರ್ಮಾನವನ್ನು ನೋಡಿಕೊಂಡು ನಮ್ಮ ನಿರ್ಧಾರವನ್ನು ಪಕ್ಷ ಪ್ರಕಟ ಮಾಡಿ. ಏನಿಲ್ಲ, JDS ಕಾಂಗ್ರೆಸ್ ಅಲಯನ್ಸ್ ಆದರೂ ಸಹ ಮುಖಂಡಗಳಲ್ಲಾಗಿರುವಂಥ ಹೊಂದಾಣಿಕೆ ಹೊರತು ಕಾರ್ಯಕರ್ತರ ಮಟ್ಟದಲ್ಲಿ ಎಲ್ಲೂ ಆಗಿಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ ಬಡದಾಟ, ಕಚ್ಚಾಟ, ಭಿನ್ನಾಭಿಪ್ರಾಯ ಜಾಸ್ತಿ ಆಗಿದೆ. ಅವ್ರ ಹೊಂದಾಣಿಕೆಯಿಂದ ನಾವು ಹೆಚ್ಚು ಸೀಟ್ ಗೆಲ್ಲಕ್ಕೆ, 22 ಸೀಟ್ ಗೆಲ್ಲಕ್ಕೆ ಹೆಚ್ಚು ಲಾಭ ಆಗುತ್ತೆ. ಇದು ನನ್ನ ಅನುಭವ. ಕಳೆದ ಒಂದು ತಿಂಗಳಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ. ಥ್ಯಾಂಕ್ ಯು. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಅವರಿದ್ದಾರೆ, ಅವ್ರ ತಮ್ಮ ಏನಾದರೂ ಬಿಜೆಪಿಗೆ ಬರ್ತಾರೆ? ಯಾವುದು ಇನ್ನೂ ಸ್ಪಷ್ಟ ಇಲ್ಲಪ್ಪ. ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ.